ಬ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ದಿಸ್ ಇಸ್ ದ ಲಾಸ್ಟ್ ಬ್ಲಾಗ್. ನಾನು ಒಬ್ಬ ಸ್ಟೂಡೆಂಟ್ ಆಗಿ ಮಾಡ್ತಿರೋದು, ನಿಮ್ಮ ಪಾಸೌಟ್ ಸ್ಟೂಡೆಂಟ್ ಆಗಿ ಬರ್ತೀನಿ. ಬಾಯ್ ಬಿಟ್ಟು ಹೇಳು ಹಾಯ್ ಗಾಯ್ಸ್ ಅಂತ ಹೇಳು. ಗೈಸ್ ಫೈನಲಿ ಎಕ್ಸಾಮ್ ಮುಗೀತು ಗೈಸ್. ಲೈಫ್ ಹೇಗೆ ನಡೆಸೋದು ಅಂತ ಚಿಂತೆ ಆಗ್ಬಿಟ್ಟಿದೆ. ಆ್ಯಂಡ್ ಹಿಂದ್ಗಡೆ ಇಲ್ಲಿರೋದು ಕೀರ್ತನ ಅಂತ, ನಮ್ಮಿಬ್ರಿಗೆ ಒಂದೊಂದು ಅಂದರೆ ಮೇಡಮಿಗೆ 2. ಲಾಸ್ಟ್ ಒಂದ್ಸಲ ಒಳಗೆ ಹೋಗಿ ಎಲ್ಲನೂ ನೋಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಒಳಗೆ ಹೋಗ್ತಾ ಇದ್ದೀವಿ. ಸರಸ್ವತಿ ಅಮ್ಮನ್ನ ಮಿಸ್ ಮಾಡ್ಕೊತೀವಿ. ಥ್ಯಾಂಕ್ ಯು ಎಲ್ಲದಕ್ಕೂ. ನಮ್ಮ ಜೀವನ ಪೂರ್ತಿ ಮೆಟ್ಲತ್ತದಲ್ಲೇ ಆಗೋಯ್ತು ಅಂತ ಈ ಮೆಟ್ಲತ್ತಬೇಕಾದ್ರೆ ಕಂಪಲ್ಸರಿ ಹೇಳ್ತಿದ್ವಿ. ನಾನು ಆಲ್ಮೋಸ್ಟ್ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದು ಕಾಲೇಜಲ್ಲಿ ಅಂದರೆ ದಿಸ್ ಈಸ್ ದ ಪ್ಲೇಸ್. ಇದು ಮಾತ್ರ ನಮಗೆ ತುಂಬ ಫೇವ್ರೇಟ್ ಕ್ಲಾಸ್. ಒಳ್ಳೆ ನಾನು ಹೋಮ್ ಟೂರ್ ಕೊಟ್ಟಂಗೆ ನಮ್ಮ ಕ್ಲಾಸ್ ರೂಮ್ ಟೂರು, ಕಾಲೇಜ್ ಟೂರ್ ಕೊಡ್ತಾಯಿದ್ದೀನಿ. ಥ್ಯಾಂಕ್ ಯು SFGC. ಏನೋ ಹೇಳಿದ್ಯಾ ಫೈನಲಿಗೆ? ಅಲ್ಲಿಗೆ ಎಂಟ್ರಿ ಆಗೋಕ್ಕೆ ಮುಂಚೆ ಹೇಳಿಬಿಡು ಏನೋ ಹೇಳಂಗಿದ್ರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಬ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಬಿಕಾಸ್ ನಾಳೆ ಇದು ನನ್ನ ಫೈನಲ್ ಎಕ್ಸಾಮ್. ಸೊ ನಾಳೆ ಬಂದು ಲಾಸ್ಟ್ ಡೇ ಆಫ್ ಮೈ ಕಾಲೇಜ್. ಆ್ಯಂಡ್ ನಾಳೆನೂ ಬ್ಲಾಗ್ ಮಾಡ್ತೀನಿ. ಬ್ಲಾಗ್ನ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಕಾಲೇಜಲ್ಲಿ. ಆ್ಯಂಡ್ ಕಾಲೇಜಿಗೆ ಹೋಗಿ ಏನೇನು ಮಾಡ್ತೀನಿ ನನ್ನ ಕತೆ ಅಂತ ನಾಳೆ ಬೆಳಗ್ಗೆ ನೋಡಿ ಸಿಗ್ತೀನಿ. ಗುಡ್ ನೈಟ್. ಗೈಸ್ ಫೈನಲಿ ಕಾಲೇಜಿಗೆ ಹೊರಟಿದ್ದೀನಿ ಗೈಸ್. ನಿನ್ನೆ ನೈಟ್ ಬ್ಲಾಗ್ ಎಂಡ್ ಮಾಡಿದ್ದೆ. ಕಾಲೇಜಿಗೆ ಹೋಗ್ಬೇಕಾದ್ರೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಗೋಯಿಂಗ್ ಟುವರ್ಡ್ಸ್ ದ ಕಾಲೇಜ್ ಆ್ಯಂಡ್ ಫಿನಿಶ್ ದ ಡಿಗ್ರಿ ಲೈಫ್. ನಮಗೆ ಇಂಗ್ಲಿಷು SFGC ನಲ್ಲಿ ಕಾಲೇಜ್ ಲೈಫ್ ಮುಗಿಸೋಣ. ಸೊ ಲೆಟ್ಸ್ ಗೋ. ಅಭಿಷೇಕ್ ಕೂಡ ಬರ್ತಾನೆ ಆ್ಯಂಡ್ ಲೆಟ್ಸ್ ಎಂಜಾಯ್. ಎಷ್ಟೊಂದು ರೀಲ್ಸ್ ಮಾಡೋದಿದೆ, ಎಷ್ಟೊಂದು ಪ್ಲ್ಯಾನ್ಗಳು ಏನೇನೋ ಇಟ್ಕೊಂಡಿದ್ದೀನಿ. ಎಕ್ಸಾಮ್ ಬರ್ದಿದ ತಕ್ಷಣ ಎಲ್ಲ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಆನ್ ದ ವೇ ಹೋಗ್ತಾ ಇದ್ದೀನಿ. ಇವತ್ತು ಕಾರಲ್ಲಿ ಹೋಗೋಣ ಅಂತ ಕಾರ್ ಎತ್ಕೊಂಡು ಹೊರಟಿದ್ದೀನಿ. ಲೆಟ್ಸ್ ಗೋ. ಬನ್ನಿ, ಜಾಸ್ತಿ ಮಾತಾಡ್ತೀರಾ, ಡೈರೆಕ್ಟ್ ಕಾಲೇಜ್ ಹತ್ರ ಹೋಗಿ ಗೈಸ್. ರಾಯರ ದೇವಸ್ಥಾನ ಹತ್ರ ಬಂದೆ, ಮಠ ಹತ್ರ. ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮಃ ಕಾಮಧೇನವೇ. ಅಪ್ಪ ರಾಯರೇ, ಎಲ್ಲ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು, ನನಗೂ ಒಳ್ಳೇದು ಮಾಡು. ಏನೇನು ಅಂದ್ಕೊಂಡಿದ್ದೀವೋ ಎಲ್ಲ ಆದಷ್ಟು ಬೇಗ ನೆರವೇರಿಸ್ಕೊಡು, ಅಷ್ಟೇ ಕೇಳ್ಕೊಡೋದು. ಸೊ ಇನ್ನೇನು ಕಾಲೇಜ್ ಹತ್ರ ಬರ್ತಾಯಿನಿ. ಇನ್ನೊಂದು 2 ಮಿನಿಟ್ಸ್ ಕಾಲೇಜ್ ಹತ್ರ ಹೋಗಿ ಸಿಗ್ತೀನಿ ಗೈಸ್. ಫೈನಲಿ ಕಾಲೇಜ್ ರೀಚ್ ಆಗಿದ್ದಾಯಿತು. ಎಕ್ಸಾಮ್ ಬರ್ದಾದ್ಮೇಲೆ ಸಿಗ್ತೀನಿ. ಆ್ಯಂಡ್ ಅದಕ್ಕೆ ಮುಂಚೆ ಅಭಿಷೇಕ್ ಬಂದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೌದು, ಅದಕ್ಕೆ ಮುಂಚೆ ನಾನು ಇಂಟ್ರಡಕ್ಷನ್ನೇ ಕೊಟ್ಟಿಲ್ಲ ನಿನ್ನೆಯಿಂದ, ಇವಾಗ ಜ್ಞಾಪಕ ಬರ್ತಿದೆ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ದಿಸ್ ಈಸ್ ಮೈ ಲಾಸ್ಟ್ ಡೇ ಇನ್ ಮೈ ಕಾಲೇಜ್ SFGC. ಆಲ್ರೆಡಿ ತಮ್ಲೈನು ಟೈಟಲು ಎಲ್ಲ ನೋಡಿರ್ತೀರ, ಆದರೂ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಂಟ್ರಡಕ್ಷನ್ ಕೊಡೋದೇ ಮರ್ತೋಗಿದ್ದೀವಿ, ಬರೀ ಮಾತಾಡ್ಬಿಟ್ಟಿದ್ದೀನಿ. ಹೌದು, ಇಂಟ್ರಡಕ್ಷನ್ ಕೊಟ್ಟನ ಅಂತ ಇವಾಗ ವೀಡಿಯೋಸ್ ಚೆಕ್ ಮಾಡ್ತೀನಿ ಹೇಗೆ ಬಂದಿದೆ ಅಂತ. ಆಗ ಜ್ಞಾಪಕ ಬಂತು, ಇಂಟ್ರಡಕ್ಷನ್ ನಾನು ಕೊಟ್ಟಿಲ್ಲ ಅಂತ. ಏನು ಮಾಡೋಕ್ಕಾಗತ್ತೆ, ವಯಸ್ಸಾಗ್ತಾ ಹೋಗುತ್ತಲ್ಲ, ವಯಸ್ಸಾಗ್ತಾ ಹಂಗೆ. ಇವನು ಯಾಕೋ ಬೇರೆ ಟ್ರ್ಯಾಕಲ್ಲಿ ಹೋಗ್ತಾ ಇರಂಗವನೇ. ಸರಿ, ಸಿಗ್ತೀನಿ ಅಭಿಷೇಕ್ ಬಂದಾದ್ಮೇಲೆ. ಗೈಸ್ ಫೈನಲಿ ಎಲ್ಲ ರೆಡಿ ಆಗಿದ್ದೀವಿ. ಓದ್ಕೊಂಡಿದ್ದು ಆಯಿತು. ಈ ಕ್ಲಾಸು ಲಾಸ್ಟ್ ಬೆಂಚಲ್ಲಿದ್ದೀನಿ. ಬರ್ದಾದ್ಮೇಲೆ ಸಿಗ್ತೀನಿ ಗೈಸ್. ಫೈನಲಿ ಎಕ್ಸಾಮ್ ಬರ್ದಿದ್ದಾಯಿತು. ಇವಾಗ ಕೆಳಗೆ ಹೋಗ್ತಾಯಿದ್ದೀನಿ. ಕೆಳಗಡೆ ಅಭಿಷೇಕ್ ವೆಯ್ಟ್ ಮಾಡ್ತಾಯಿದ್ದಾನೆ. ಸಿಕ್ಕಿ ಮಾತಾಡ ಎತ್ಕೋ. ಮುಗೀತು, ID ಕಾರ್ಡ್ ಮುಗೀತು, ಎಲ್ಲ ಮುಗೀತು, ಹಾಲ್ ಟಿಕೆಟ್ ಮುಗೀತು, ಎಲ್ಲನೂ ಸೇಫಾಗಿ ಎತ್ತಿಕೊಂಡು ಬನ್ನಿ ಗೈಸ್. ಫೈನಲಿ ಎಕ್ಸಾಮ್ ಮುಗೀತು ಗೈಸ್. ಡಿಗ್ರಿನೇ ಮುಗಿದೋಯ್ತು ಗೈಸ್. ಲೈಫ್ ಇವಾಗ ಸ್ಟಾರ್ಟ್ ಆಗ್ತಿದೆ. ಈಗ ಲೈಫಲ್ಲಿ ಏನು ಮಾಡೋದು ಅಂತಲೇ ಚಿಂತೆ ಆಗ್ಬಿಟ್ಟಿದೆ. My aim is to become a successful person in the future. ಮುಂಚೆ ಟೆನ್ಷನ್ ಇದ್ದಿದ್ದು ಎಲ್ಲ ಎಕ್ಸಾಮ್ ಹೇಗೆ ಬರೆಯೋದು ಅಂತ. ಈಗ ನೋಡಿದ್ರೆ
ಲೈಫ್ ಹೇಗೆ ನಡೆಸೋದು ಅಂತ ಬಾಸ್ ಲೈಫ್ ಹೇಗೆ ನಡೆಸೋದು ಅಂತ ಚಿಂತೆ ಆಗ್ಬಿಟ್ಟಿದೆ. ಏನು ಮಾಡೋದು, ನಮ್ಮ ಅಭಿಷೇಕು ಅವಾಗವಾಗ ಸ್ವಲ್ಪ ಪೇಮೆಂಟ್ ಆಗ್ತಾನಂತೆ. ಹಂಗೆ ಈ ಕಡೆಗೆ ಅಮೌಂಟ್ ಹಾಕೋದಕ್ಕೆ ಏನಂತಾರೆ, ಡೆಬಿಟಾ ಕ್ರೆಡಿಟಾ? ಯಾರಮ್ಮ ಇವನು? ಒಳ್ಳೆಯವನೇ ಆದ್ರೆ ಸ್ವಲ್ಪ ಲೂಸು. ಡೆಬಿಟ್ ತಾನೆ? ಡೆಬಿಟ್. ಡೆಬಿಟ್ ಗೈಸ್, ನಿಜ. ಅವಾಗವಾಗ ಸ್ವಲ್ಪ ಅಮೌಂಟ್ ಹಾಕ್ತಾನೆ ಗೈಸ್ ನನಗೆ. ಅದಕ್ಕೆಲ್ಲ ಇಲ್ಲ ಅನ್ನಲ್ಲ ನಮ್ಮ ಅಭಿಷೇಕ್. ಅದಕ್ಕೆ ನೋಡಿ ಇವಾಗ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾವನೆ. ಏನಂತೀಯ ಅಲ್ವಾ? ಈ ಬ್ಲಾಗ್ಗೆ ಗೈಸ್ ನನಗೆ ಸಾಕ್ಷಿಗೆ ಒಂದೇನೆ ಅಮೌಂಟ್. ನಾನು ಇವಾಗ ಅಕಸ್ಮಾತ್ ಇವಾಗ ಹೋಟ್ಲಲ್ಲಿ ನಾನು 10,000 ಕೇಳಿದ್ರೆ ಅವನು ಒಂದೇನೆ ಕೊಡಲೇಬೇಕು, ಯಾಕಂದರೆ ಪ್ರೂಫ್ ಇಲ್ಲಿದೆ. ಒಳ್ಳೆ ಕಿತ್ತೋದು ನಮಗೆ ಸಾಹಸ. ಆ್ಯಂಡ್ ಹಿಂದ್ಗಡೆ ಇಲ್ಲಿರೋದು ಕೀರ್ತನ ಅಂತ. ನೀವು ಈಗ ಉಂಟೆ ನಾರಾಯಣ ಸ್ವಾಮಿ ನೆಂಟ್ರಾ? ನಾವು 3 ಜನ ಮಾತ್ರ ಫಸ್ಟ್ ಸೆಮ್ಮಿಂದ ಹಿಡಿದು ಈಗ ಫೈನಲ್ ಮುಗಿಯೋ ತನಕನೂ ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ದಿರಾ ನೀಟಾಗಿ ಜೊತೆಗಿರೋದು ಅಂದರೆ ನಮ್ಮ 3 ಜನ. ಎಕ್ಸಾಮ್ ಟೈಮಲ್ಲಂತೂ ತುಂಬ ಕ್ಲೋಸ್ ಆಗಿರ್ತೀವಿ. ಯಾಕೆಂದರೆ ಇವನು ನನಗೆ ಕಳಿಸ್ತಾನೆ, ನಾನು ಅವಳಿಗೆ ಕಳಿಸ್ತೀನಿ. ಅವಳದೇನೋ ಇಂಪಾರ್ಟೆಂಟ್ ಏನೋ ಕಳಿಸಿದ್ರೆ ಇವನಿಗೆ ಕಳಿಸ್ತಾನೆ, ಇಲ್ಲ ನನಗೆ ಕಳಿಸ್ತಾನೆ, ನಾನು ಇವನಿಗೆ ಕಳಿಸ್ತೀನಿ. ಸೊ ಇದೊಂಥರ ಒಂದು ಟ್ರಯಾಂಗಲ್ ಇದ್ದಂಗೆ. ಏನೋ ಮಾತಾಡ್ತೀಯ? ಏನೋ ಹೇಗೆ ಫೀಲ್ ಆಗ್ತಿದೆ ಕಂಪ್ಲೀಟ್ ಮಾಡಿದ್ದು? ಇಷ್ಟು ದಿವಸ ಏನೂ ಫೀಲ್ ಆಗ್ತಿರ್ಲಿಲ್ಲ. ಕಾಲೇಜ್ ಮುಗಿಸಿದ್ರೆ ಸಾಕು ಅನಿಸ್ತಿತ್ತು. ಬಟ್ ಇವತ್ತು ಲಾಸ್ಟ್ ಡೇ ಅಂದರೆ ಒಂದು ಸ್ವಲ್ಪ ಎಮೋಷ್ನಲ್ ಆಗಿ ಫೀಲ್ ಆಗ್ತಾ ಇದೆ. ಮತ್ತೆ ಅಳ್ತಾನೆ ಇಲ್ಲ ನೀನು? ಬರುತ್ತೆ, ಬಟ್ ಕಂಟ್ರೋಲ್ ಮಾಡ್ಕೊಂತ ಇದೀನಿ. ಒಳಗಡೆ ಅಳ್ತಿದ್ಯಾ? ನೀನು ಹತ್ರ ನನಗೆ ಒಂಚೂರು ಕಂಟೆಂಟ್ ಆದ್ರೂ ಸಿಗುತ್ತೆ. ರಿವರ್ಸ್ ಯಾರು. ಸೊ ಗೈಸ್ ಇವಾಗ ಪ್ಲ್ಯಾನ್ ಮಾಡಿ ಹೋಟ್ಲಿಗೆ ಹೋಗೋಣ ಅಂತ ಅಂದ. ಅಪ್ಪ ನಾವು ಎಷ್ಟು ಖರ್ಚಾಗ್ಬೋದು? 30,000. ಊಟ ತಿಂಡಿ ತೀರ್ಥ ಈ ಖರ್ಚೆಲ್ಲ ಎಷ್ಟು? 20. ಓಹೋ, 50,000. ಸುಮ್ಮನೆ ಜನರಲ್ಲ ಕೇಳಿದೆ ಅಷ್ಟೇ. ಅದಕ್ಕೆ ಹೋಟ್ಲಿಗೆ ಹೋಗಿ ಇವತ್ತಂಕ ನಾವು ಪ್ಲ್ಯಾನಿಂಗಲ್ಲೇ ಇದ್ವಿ. ಆ್ಯಕ್ಚುಲಿ ಲಾಸ್ಟ್ ಎಕ್ಸಾಮ್ ಬರಿಬೇಕಾದ್ರೆ ಏನು ನಾವು ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದಿದ್ದು ಸ್ವಾತಿಗೆ. ಇವನ ಹತ್ರ ಮಾತಾಡೋದೇ ವೇಸ್ಟ್. ಸಿಗ್ತೀನಿ, ಇದೇ ಹೋಟ್ಲಿಗೆ ಹೋಗೋದು. ಬನ್ನಿ ಒಳಗೆ ಹೋಗೋಣ. ಗೈಸ್ ನಾವು ಎಕ್ಸಾಮ್ ಬಂದಿದ್ದೀವಿ ಅಂತ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಫೈನಲ್ ಎಕ್ಸಾಮ್ ಅಂತ ಅಣ್ಣ ರೆಗ್ಯುಲರಾಗಿ ಆಗ್ತಿರೋ ಇದು. ನಿನ್ನೆ ನೀನು ಏನಂತ ತಿಳ್ಕೊಂಡಿದ್ಯಾ? ರೆಗ್ಯುಲರ್ ಆಗಿ ಹಂಗೆ ಇರುತ್ತೆ ಅದು. ನೀನು ಬರ್ತೀಯ ಅಂತ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಿ ಮೇಲೆ ನೋಡಿ ಹೋಟ್ಲಲ್ಲೂ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನಮ್ಮ ಫೈನಲ್ ಡೇ ಆಫ್ ದಿ ಕಾಲೇಜ್, ಲಾಸ್ಟ್ ಡೇ ಆಫ್ ದಿ ಕಾಲೇಜ್. ಬಿಲ್ ಪೇ ಮಾಡೋರು ಫಸ್ಟ್ ತೆಗಿತಾರೆ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಅಭಿ ನೀನೆ ಖಾಲಿ ಹೊಡಿತಿದೆ. ವಿಡಿಯೋ ಆನ್ ಮಾಡಿದ್ರೆ ಮಾತಾಡಲ್ಲ. ಇವನಿಗೆ ಅದೊಂದು ಸೊಲ್ಯೂಷನ್ ಹುಡುಕ್ಬೇಕು ನಾನು. ಆ ಟ್ಯಾಲಿ ಮಾಡಬೇಕಾದ್ರೆ ಇಷ್ಟು ಕಷ್ಟ ಆಗಲ್ಲ, ಅವ್ನು ಬಾಯಿ ಬಿಡಿಸೋದು ಕಷ್ಟ. ಏನಪ್ಪ ಇದು? ಈ ನಡುವೆ ನಾನು ಸೀರಿಯಸ್ ಮಾಡಿದ್ರೆ ಕಾಮಿಡಿ ಆಗ್ತಾ ಇದೆ, ಈಗ ಕಾಮಿಡಿ ಮಾಡಿದ್ರೆ ಸೀರಿಯಸ್ ಆಗೋಯ್ತಲ್ಲಪ್ಪ. ಟೊಮೊಟೊ ಸೂಪ್ ತಾನೆ ನನಗೆ ಬೈಟು. ಟೊಮೊಟೊ ಸೂಪು ಅವ್ಳಿಗೆ ಗ್ಯಾಸ್ ಒಂದು, ಅವ್ಳಿಗೂ ಅದೇ ಅಂದರೆ ತಗೋಬತ್ತೆ ಅದನ್ನೇ. ಟೊಮೊಟೊ ಬೇಕಾ ಬೇರೆ ಬೇಕಾ? 2 ಬೈಕ್ ಬೇಕು. ಆಮೇಲೆ ಒಂದು ರೋಟಿ ಬ್ಯಾಸ್ಕೆಟು, ಕರಿ ಯಾವುದು, ಈ ಸ್ವೀಟ್ ಕಾರ್ನ್ ಸೂಪ್ ತಗೊಳ್ಳೋಣ. ಒಂದು ಪನ್ನೀರ್ ಬಟರ್ ಮಸಾಲ. ಗೈಸ್ ಮೇಡಮ್ ಅವ್ರು ನೋಡಿ 2 ಸೂಪ್, 2 ಕಪ್ಪು. ನಮ್ಮಿಬ್ರಿಗೆ ಒಂದೊಂದು ಅಂದರೆ ಮೇಡಮಿಗೆ 2 ತಿನ್ಬಿಟ್ಟು ಸಿಗ್ತೀವಿ. ಗೈಸ್ ಫೈನಲಿ ಆಫ್ಟರ್ 20 to 25 minutes ಇವಾಗ ಬಂದಿದ್ದೀವಿ. ಈಗಲಾದರೂ ಸಾಕು ಬೇಕು ಅಂತ ಮಾತಾಡೋ. ಇರು ಮನೆ, ಅವಸರ ಪಡ್ಬೇಡ. ಎಲ್ಲರಿಗೂ ಟೈಮ್ ಬರ್ತದೆ. ವೆಯ್ಟ್ ಮಾಡು. ಗೈಸ್ ಫೈನಲಿ ಎಲ್ಲ ಮುಗಿಸಾಯ್ತು. ಡೈಜೆಷನ್ಗೆ ಅಂತ ಏನೋ ಮಾತ್ರೆ ತೊಗೊತಾಳೆ ಇವ್ರು ಅಲ್ಲ ಸಾರಿ ಏನಿದು ಸೋಮ್ ಕೊಟ್ಟಿದ್ದಾರೆ, ಅದನ್ನು ತಿಂತಾಳೆ. ಅವ್ನು ಹಾಕ್ಕೊಂಡು ಇವತ್ತಾಗಲೇ ಹೇಳಿದೆ ಬಾಗಿಲು ಯಾರು ತೆಗಿತಾರೋ ಅವರೇ ಬಿಲ್ ಪೇ ಮಾಡೋದು ಅಂತ. ಕರೆಕ್ಟಾಗಿ ಅದೇ ಆಯಿತು.
ಗೈಸ್ ತಿನ್ಕೊಂಡು ಇವಾಗ ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ. ಏನೇನು ವೀಡಿಯೋಸ್ ಮಾಡ್ಕೋಬೇಕು ಮಾಡಿಕೊಂಡು ಹೊರಡೋಣ. ಗೈಸ್ ಫೈನಲಿ ಕೆಪಿ ಹೊಡ್ತಾ ಹೇಳೆ ಬಾಯ್ ಬಾಯ್ ಬಾಯ್. ಈಗ ನಾವು ಕಾಲೇಜ್ ಹತ್ರ ಹೋಗ್ಬೇಕು. ಬಾಯ್ ಬಾಯ್ ಗೈಸ್. ಫೈನಲಿ ಟೈಮ್ ಎಷ್ಟು? 5 ಗಂಟೆ. ಇನ್ನೂ ಕಾಲೇಜಲ್ಲೇ ಇದ್ದೀವಿ. ಆ್ಯಂಡ್ ಲಾಸ್ಟ್ ಒಂದ್ಸಲ ಒಳಗೆ ಹೋಗಿ ಎಲ್ಲನೂ ನೋಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ಬಂದ್ವಿ. ಇಷ್ಟೊತ್ತು ಸಂತೋಷ್ ಬರಲಿಲ್ಲ. ಅವನು ಏನೋ ಕೆಲಸ ಬಂತು ಅಂತ ಅವನು ಹೊರಟ್ಬಿಟ್ಟ. ಅವನು ಇರಲಿಲ್ಲ. ನಮ್ಮ ಲಕ್ಕಿ ಸ್ಟೆಪ್ಸಿಂದ ಹೋಗೋಣ. ಆ್ಯಂಡ್ ನಮ್ಮ ಸರಸ್ವತಿ ಅಮ್ಮನ್ನ ಮಿಸ್ ಮಾಡ್ಕೊತೀವಿ. ಥ್ಯಾಂಕ್ ಯು ಎಲ್ಲದಕ್ಕೂ. ಬನ್ನಿ. ಆ್ಯಕ್ಚುಲಿ ಇವನು ನನ್ನ ಜೊತೆ ಇದ್ದರೆ ಈ ಕಡೆಯಿಂದ ಹೋಗಲ್ಲ. ಈ ಕಡೆ ಹೋದರೆ ನಮ್ಮ ಕ್ಲಾಸ್ ಬರೋದು. ಈ ಕಡೆಯಿಂದ ಹೋಗಲ್ಲ, ಸ್ವಲ್ಪ ಈ ಕಡೆ. ಇದು ಲಕ್ಕಿ ಸ್ಟೆಪ್ಸ್ ಅಂತ ಇವನು ನೇಮ್ ಇಕ್ಕಿರೋದು. ಸೊ ನಮಗೆ ಯಾವ ಸೈಡು ಅಂತ ಅಂದರೆ ಒಂದೊಂದು ಹೆಸರು ಇದೆ, ಒಂದೊಂದು ನಿಕ್ ನೇಮ್ ಕೊಟ್ಬಿಟ್ಟಿದ್ದೀವಿ. ಆ ನಿಕ್ ನೇಮ್ ಹೇಳಿದ್ರೆ ಇಲ್ಲಿದ್ಯಾ, ಓಕೆ ಬರ್ತೀನಿ. ಇದು ಯಾವುದೋ ಫ್ಲಾಶ್ ಬ್ಯಾಕ್. ಗ್ಲಾಸ್ ಡೋರ್ ಅಂದರೆ ಅದು ಫ್ರಂಟಲ್ಲಿ, ಸರಸ್ವತಿ ಅಂದರೆ ಇದು ಲಕ್ಕಿ ಸ್ಟೆಪ್ಸು ಅಂತ ಅಂದರೆ ಇದು. ಸೊ ಬನ್ನಿ ಮೇಲ್ಗಡೆ ಹೋಗಿ ಫೈನಲ್ ಮೆಮೊರೀಸ್ ಏನೇನು ಕ್ರಿಯೇಟ್ ಆಗಿತ್ತು ಎಲ್ಲ ರೀಕಾಲ್ ಮಾಡಿಕೊಂಡು ಬಂದ್ಬಿಡೋಣ. ಆ್ಯಂಡ್ ಏನು ಅನ್ನಿಸ್ತಿದೆ ಫಸ್ಟ್ ಆಫ್ ಆಲ್? ಅಲ್ಲ, ಕಾಲೇಜ್ ಆಗೋಯ್ತು. ನಿನ್ನ ಕಾಲೇಜ್ ಲೈಫು ನಿನಗೆ ಇಲ್ಲ. ಇಷ್ಟು ದಿನ ಜೊತೆಗಿದ್ದೆ ಆ್ಯಂಡ್ ಈ ಕಾಲೇಜಲ್ಲಿ ಇದ್ದೆ. ಅದು ನಾವಿಬ್ಬರೇ ಇರ್ತಾ ಇದ್ದಿದ್ದು, ಇನ್ನು ಯಾರೂ ಇಲ್ಲ. ಫಸ್ಟ್ ಸೆಮ್ಮಿಂದ ಇವತ್ತು ತನಕ ಹೇಗಿತ್ತು, ಏನೇನು ಮಿಸ್ ಮಾಡ್ಕೊತೀಯ, ಏನೇನು ಇಷ್ಟ ಆಯಿತು? ಏನೇನು ಜರ್ನಿ ಆಗಿದೆ ಎಲ್ಲ ಚೆನ್ನಾಗಿತ್ತು. ನೋ ನೆಗೆಟಿವ್ ಅಬೌಟ್ ದಟ್. ಏನು ಮಿಸ್ ಮಾಡ್ಕೊತೀಯ? ಏನು ಮಿಸ್ ಮಾಡ್ಕೊಳ್ತೀನಿ ಅಂತ ಅದು ಹೇಳ್ತಾರೆ. ಒಂದು ಮಿಸ್ ಮಾಡ್ಕೊತೀವಿ, ಏನಂದರೆ ಈ ಸ್ಟೆಪ್ಸ್ ಗೈಸ್. ಈ ಸ್ಟೆಪ್ಸ್ ಹತ್ಬೇಕಾದ್ರೆ ಘಾಟ್ ಸೆಕ್ಷನ್ ಅಂತ ನಾವು ನೇಮ್ ಕೊಟ್ಟಿರೋದು. ಫಸ್ಟ್ ಗೇರ್ ಹಾಕು, ಸೆಕೆಂಡ್ ಗೇರ್ ಹಾಕು. ಆ್ಯಂಡ್ ಜಾಮ್ ಆಗೋಯ್ತು. ಬ್ಯಾಗ್ ಎತ್ಕೊಂಡ್ಬರ್ಬೇಕಾದ್ರೆ ಸುಸ್ತಾಗ್ಬಿಡೋದು, ನಿಂತ್ಕೊಂಡ್ಬಿಡೋದು. ಇದು ವ್ಯೂ ಪಾಯಿಂಟ್ ಅಂತ ನಾವು ನೇಮ್ ಕೊಟ್ಟಿರೋದು. ತಿರ್ಗಾ ಮೇಲೆ ಹತ್ಕೊಂಡು ಹೋಗೋದು. ಆ್ಯಂಡ್ ನಮ್ಮ ಜೀವನ ಪೂರ್ತಿ ಮೆಟ್ಲತ್ತದಲ್ಲೇ ಆಗೋಯ್ತು ಅಂತ ಈ ಮೆಟ್ಲತ್ಬೇಕಾದ್ರೆ ಕಂಪಲ್ಸರಿ ಹೇಳೇ ಹೇಳ್ತಿದ್ವಿ. ಅದು ನಾನು ಮಿಸ್ ಮಾಡ್ಕೊತೀನಿ. ಈ ಕಡೆ ಹೋಗಕ್ಕೆ ಮುಂಚೆ ಇವನಿಗೆ ಈ ಸೈಡಿಂದನೂ ಹೋಗ್ಬೇಕಲ್ಲ, ಲಕ್ಕಿ ಸ್ಟೆಪ್ಸ್ ಕಡೆಯಿಂದ. ಅದಕ್ಕೆ ಹಿಂಗೆ ಹೋಗಿ ಆ ಕಡೆಯಿಂದ ಬರೋಣ. ಹೇಳಪ್ಪ, ಏನೋ ಒಂದು ಚೂರು ಮಾತಾಡು ಹೋಗಿ. ಲಾಸ್ಟ್ ವ್ಲಾಗು ಕಾಲೇಜಲ್ಲಿ ಏನು ಅನ್ನಿಸ್ತಿದೆ? ಅಳುಗಿಲು ಬರ್ತಿದ್ಯಾ? ಎಮೋಷ್ನಲ್ ಆಗ್ತಿದೆಯಾ? ಇಮೋಷ್ನಲ್. ಹಾಂ, ಅದು ಬಿಟ್ಟು ಏನೇ ಆಗಿದ್ರು ಎಲ್ಲ ಚೆನ್ನಾಗಾಗಿದೆ, ಒಳ್ಳೇದಾಗಿದೆ. ಆಮೇಲೆ ಅಷ್ಟೇ, ಖತಮ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೊಂದು ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನೋಡಿ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ. ಏನು ಇದು ಹಿಂಗೆ ಸೌಂಡ್ ಬರ್ತೈತೆ? ಎಲ್ಲ ಬೈಕೊಂಡು ಹೋಗಿರ್ತಾರೆ ಯಾರು ಎಕ್ಸಾಮ್ ಸಡನ್ ಬರೆಯಲ್ಲ ನೋಡು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಯಾರ್ಯಾರು SFGC ನನ್ನ ಫ್ರೆಂಡ್ ಆಗಿದ್ರಿ, ಯಾರ್ಯಾರು ಪರಿಚಯ ಇದ್ರಿ, ವಾಚ್ಮ್ಯಾನ್ಸ್ ಆಗಿರ್ಬೋದು, ಆಯಾಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಿಯಲಿ ಐ ಆಮ್ ಗೋಯಿಂಗ್ ಟು ಮಿಸ್ ದಿಸ್ ಕ್ಯಾಂಪಸ್. ಆ್ಯಂಡ್ ಇಷ್ಟೊತ್ತು ಏನೋ ಮಾತಾಡ್ತಿದ್ವಿ ಪರ್ಸ್ನಲಾಗಿ, ತುಂಬ ಮಾತಾಡಿದ್ವಿ. ಬಟ್ ಇಷ್ಟೊತ್ತೇ ಇದ್ದೀವಿ, ಇನ್ನೊಂದು 10 ನಿಮಿಷ ಒಳಗೊಂದು ರೌಂಡ್ ಹೊಡ್ಕೊಂಡು ಹೋಗ್ಬಿಡೋಣ ಅಂತಂದೆ. ಸರಿ ನಡಿ ಅಂತ ಅಂದ, ಅದಕ್ಕೆ ಬಂದಿದ್ದೀನಿ. ಸಿಕ್ಕಾಬಡೆ ಬೇಜಾರಾಗ್ತಿದೆ. ಏನು ಹೇಳಬೇಕು, ಏನು ಮಾತಾಡಬೇಕು. ಈವನ್ ಆಗಲೇ ಶೂ ಹಾಕಿದ್ದೆ, ಚಪ್ಪಲಿ ಹಾಕೊಂಬಿಟ್ಟೆ ಬೇಡ ಅಂತ. ಬನ್ನಿ ನೋಡೋಣ. ಗೈಸ್, ಇದು 6th ಸೆಮ್ದು ಕ್ಲಾಸು ನೀವು ನೋಡಿರ್ತೀರ. ಫೇರ್ವೆಲ್ ಬ್ಲಾಗಲ್ಲಿ ತೋರಿಸಿದ್ದೆ. ಇದೇ ಫಸ್ಟ್ ಟೈಮು ಬಾಸು ಈ ಕ್ಲಾಸಿಗೆ ಬರ್ತಿರೋದು ಅಲ್ವಾ? ಇದೇ ಫಸ್ಟ್ ಟೈಮ್. ಏನಂತೀಯಪ್ಪ, ಏನು ಅನ್ನಿಸ್ತಿದೆ? ನಾನು ಬರ್ತಾ ಇರೋದೇ ಫಸ್ಟ್. ಓಕೆನಾ? ಬಳಗಾಳಿ ಇಟ್ಕೊಂಬಂದು ಎರ್ಗಾಳಿ ಇಟ್ಕೊಂಬಂದ. ಸರ್, ನಂಗೆ TC ಕೊಟ್ಬಿಡಿ ಸರ್, ನಾನು ಕಾಲೇಜ್ ಬಿಟ್ಟು ಹೊರಟೋಗ್ತೀನಿ. ಹಾಂ, ಜಂಪ್ ಮಾಡ್ಬೇಕು.
ಏನು ಒಂದು ಹೇಳೋಕ್ಕೂ ಒಂದು ದಿವಸ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಸರಿ, ನಮ್ಮ ಕ್ಲಾಸ್ಗೆ ಹೋಗೋಣಪ್ಪ. 303 ಆ ಕ್ಲಾಸ್ ಬಿಟ್ವಿ ಕೆಟ್ವಿ ಅಲ್ವಾ? ಬನ್ನಿ ಗೈಸ್, ಅಲ್ಲಿ ಹೋಗೋಣ. ಗೈಸ್, ದಿಸ್ ಈಸ್ ದ ಸ್ಟಾಫ್ ರೂಮ್ ಆ್ಯಂಡ್ ನಾನು ನಿಮಗೆ ತೋರಿಸಿದ್ದಿಲ್ಲ. ನಾನು ಆಲ್ಮೋಸ್ಟ್ ಆಲ್ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದು ಕಾಲೇಜಲ್ಲಿ ಅಂದರೆ ದಿಸ್ ಈಸ್ ದ ಪ್ಲೇಸ್. ಇಲ್ಲಿ ನಾನೊಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡಿರ್ತಾ ಇದ್ದೆ. ಮೈಕಲ್ ಸರ್ ಇರೋರು, ಫೌಜಿಯಾ ಮ್ಯಾಮ್ ಇರೋರು, ಪವಿತ್ರ ಮ್ಯಾಮ್ ಇರೋರು, ಎಲ್ಲರೂ ಇಲ್ಲಿ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ವಿ. ರಿಯಲಿ ಐ ಆಮ್ ಗೋಯಿಂಗ್ ಟು ಮಿಸ್ ಅ ಲಾಟ್. ಈ ಪ್ಲೇಸ್ ನಾನು ತುಂಬ ಮಿಸ್ ಮಾಡ್ತೀನಿ. ತುಂಬ ಕಳಿಸಿದ್ದಿದೆ ಆ್ಯಂಡ್ ಜೋಕ್ ಮಾಡಿದ್ದಿದೆ, ನಕ್ಕಿದ್ದಿದೆ ಆ್ಯಂಡ್ ಸೀರಿಯಸ್ ಆಗು ಮಾತಾಡಿದ್ದಿದೆ, ಎಮೋಷ್ನಲ್ ಆಗಿರೋದಿದೆ. ಥ್ಯಾಂಕ್ ಯು. ದಿಸ್ ಈಸ್ ದ ಸ್ಟಾಫ್ ರೂಮ್. ಬನ್ನಿ ಇವಾಗ 303 ರೂಮ್ ಮತ್ತೆ ತೋರಿಸ್ತೀನಿ. ಆ್ಯಂಡ್ ಇದು ಬಂದು ನಾವು ಫಸ್ಟು ಮತ್ತು ಸೆಕೆಂಡ್ ಸೆಮ್ಮಲ್ಲಿ ಇದ್ದಂಥ ಕ್ಲಾಸು. ನೀವು ಬೇರೆ ಬ್ಲಾಗಲ್ಲೂ ನೋಡಿರ್ತೀರ, ಈಗಲೂ ತೋರಿಸ್ತಾ ಇದ್ದೀನಿ. ದಿಸ್ ವಾಸ್ ಮೈ ಫಸ್ಟ್ ಕ್ಲಾಸ್ ಆಫ್ ದಿ ಕಾಲೇಜ್. ಅಂದರೆ ಫಸ್ಟು ಮೇಲ್ಗಡೆ ಕೂರಿಸಿದ್ದು ಅಂದರೆ 2 ದಿನ ಲೆಕ್ಕ ಬರೋಲ್ಲ. 303 ಇಲ್ಲೇ ಇವನು ಸಿಕ್ಕಿದ್ದು ನನಗೆ. ಆಗಲೇ ಇನ್ನು ಲವರ್ ಸಿಕ್ಕಿದ್ದು ನನಗೆ. ಸೊ ಬನ್ನಿ ಒಳಗೆ ಹೋಗೋಣ. ಎಲ್ಲಪ್ಪ ಕೂತ್ಕೊತಾ ಇದ್ದಿದ್ದು? ಹಾಂ, ಎಲ್ಲಿ ತೋರಿಸ್ ನಡಿ. ಪಿಲ್ಲರ್ ನೋಡಿ. ಮೊನ್ನೆ ಬರೆದಾಗ ಬರೀ ಕಿಚ್ಚ ಸುದೀಪ ಇತ್ತು, ಇವಾಗ ಅದ್ಮೇಲೆ ಚಿಟ್ಟು ಬರ್ದವ್ರು ಯಾರು. ಇಲ್ಲಿ ನಾನು ಬರೆದಿದ್ದೆ. ಆ್ಯಂಡ್ ಇದು ಮಾತ್ರ ನಮಗೆ ತುಂಬ ಫೇವ್ರೇಟ್ ಕ್ಲಾಸ್. ಆ್ಯಂಡ್ ಇಲ್ಲಿಂದ ಪಾರ್ಕಿಂಗ್ ಕಾಣುತ್ತೆ ನಿಮಗೆ. ಒಳ್ಳೆ ನಾನು ಹೋಮ್ ಟೂರ್ ಕೊಟ್ಟಂಗೆ ನಮ್ಮ ಕ್ಲಾಸ್ ರೂಮ್ ಟೂರು, ಕಾಲೇಜ್ ಟೂರ್ ಕೊಡ್ತಾ ಇದ್ದೀನಿ. ಅಯ್ಯೋ ಮಂಕೆ, ಇದುವರೆಗೂ ಮಾಡಬಾರ್ದು ಗಬ್ಬು ಕೆಲಸ ಎಲ್ಲ ಮಾಡಿಬಿಟ್ಟು ಈಗ ನಾನು ಸತ್ಯ ಹರಿಶ್ಚಂದ್ರ ಅಂದ್ರೆ ಯಾವನಾದ್ರೂ ನಂಬ್ತಾನೇನಯ್ಯ? ಆ್ಯಂಡ್ ನೆಕ್ಸ್ಟ್ ಫೇವ್ರೇಟ್ ಪ್ಲೇಸ್ ಯಾವುದು ಅಂತ ಕರ್ಕೊಂಡು ಹೋಗ್ತೀನಿ, ಬನ್ನಿ ಗೈಸ್. ಕಾಲೇಜಲ್ಲೇ ನಾವಿಬ್ಬರೇ ಇರೋದು ಗೊತ್ತಾ? ಕುಡಿದ ಸ್ವಲ್ಪ ಹೊತ್ತಿನಲ್ಲೇ ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ. ಅಯ್ಯೋ, ಯಾರೋ ಲೈಟ್ ಹಾಕೋರೆ ಗೊತ್ತಿಲ್ಲ, ಜೋರ ಮಾತಾಡ್ಬಿಟ್ಟೆ. ಇನ್ನೂ ಜೋರಾಗಿ ಹೇಳಿದ್ರೆ ಕಷ್ಟ ಆಗ್ತದೆ. ಹೋಗಿ ನೀರು ಕುಡಿಬೇಕಂತೆ, ನೀರು ಕುಡ್ಕೊಂಡು ಬರೋಣ. ಇನ್ನೊಂದು ಯಾವ ಪ್ಲೇಸು ಅಂತ ಅಂದರೆ ನಮ್ಮ ಲೈಬ್ರರಿ. ಬಾಗಿಲು ಟೈಮ್ ಹೋಗಿದೆ. ಇದೆ ನಮ್ಮ ಲೈಬ್ರರಿ. ಬನ್ನಿ ಈಗ ಸೀದಾ ಮನೆಗೆ ಹೊರಟೋಣ. ಗೈಸ್, ಫೈನಲಿ ಕಂಪ್ಲೀಟ್ ಆಯಿತು. ಲೆಟ್ಸ್ ಗೋ. ಥ್ಯಾಂಕ್ ಯು SFGC. ಏನೋ ಹೇಳೋದಿದೆಯಾ ಫೈನಲಿಗೆ? ಅಲ್ಲಿಗೆ ಎಂಟ್ರಿ ಆಗೋಕ್ಕೆ ಮುಂಚೆ ಹೇಳಿಬಿಡು, ಏನೋ ಹೇಳಂಗಿದ್ರೆ. ಏನಿಲ್ಲ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅಷ್ಟು ಥ್ಯಾಂಕ್ ಯು. ಸಾಬಗಣ, ಐ ಮಿಸ್ ಯು. ಲಾಸ್ಟ್ ಮೂಮೆಂಟಲ್ಲಿ ನಿನ್ನ ವೈಫೈ ಪಾಸ್ವರ್ಡ್ ನಂಗೆ ಸಿಕ್ತು, ಮುಂಚೆ ಆದರೂ ಸಿಗಬಾರ್ದಾಗಿತ್ತ. ಸೊ ಬನ್ನಿ ಈಗ ಹೊರಡೋಣ. ಜೈ ಶ್ರೀರಾಮ್ ಅಂತ ಜೋರಾಗಿ ಹೇಳೋದು. ಜೈ ಶ್ರೀರಾಮ್. ಬಾಯ್ ಹೇಳ್ಬಿಡು. ಇದಕ್ಕೆ ಹೇಳು, ಬಾಯ್ ಗೈಸ್ ಅಂತ ಹೇಳು. ಮಾತಾಡ ಮೊದಲು ಅವ್ರ ಕೈ ತಟ್ಟೋದು ನಿಲ್ಲಿಸ್ಲಿ, ಆಮೇಲೆ ಮಾತಾಡ್ತೀನಿ. ನೀನ್ ಮಾತಾಡೋವರೆಗೂ ಅವ್ರ ಕೈ ತಟ್ಟೋದನ್ನ ನಿಲ್ಸಲ್ಲ. ಓ ಹಂಗಂತೀಯಾ? ಇಷ್ಟಲ್ಲ. ಬಾಯ್ ಗೈಸ್. ಅಬ್ಬಾ, ಹೇಗಿದ್ದೆ ನಾನು? ಹೇಗಾಗೋಗ್ಬಿಟ್ಟೆ ಇಲ್ಲ. ಅಬ್ಬಾ, ಫೈನಲಿ ಅಭಿಷೇಕ್ನ ಮಾತಾಡಿಸ್ಬಿಟ್ಟೆ ಅನ್ನೋದೇ ತಮ್ಲೈನ್ ಬಂದ್ಬಿಡುತ್ತೆ. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ಫೋಟೋ ಅದನ್ನೇ ಹಾಕ್ಬಿಡ್ತೀನಿ. ಫೈನಲಿ ಅಭಿ ಮಾತಾಡ್ದ. ಲೆಟ್ಸ್ ಗೋ ಗೈಸ್. ಫೈನಲಿ ಹ್ಯಾಪಿ ಎಂಡಿಂಗ್. ಸೊ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮನೆಗೆ ಹೋಗಿ ಕಂಟಿನ್ಯೂ ಮಾಡೋದು ಬೇಡ ಅಂತ. ಯಾವಾಗಲೂ ಹೇಳ್ತಾರೆ ಒಂದೇ ಮಾತು, ಗೆದ್ದೇ ಗೆಲ್ಲುವೆ ಒಂದೇ ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಶಿಕ್ಷಾಭವನ್ ಮಾಡುವ ನಮಸ್ಕಾರ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಅಂದರೆ ಇನ್ನು ನನ್ನ ಪರ್ಸ್ನಲ್ ಲೈಫಲ್ಲಿ, ಹೊಸ ಲೈಫಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ಕಾಲೇಜ್ ಲೈಫಲ್ಲಿ ಮುಗೀತು. ದಿಸ್ ಈಸ್ ದ ಲಾಸ್ಟ್ ವ್ಲಾಗ್. ಆಗ ಕಾಲೇಜಿಗೆ ಬರ್ತೀನಿ, ಬರಲ್ಲ ಅಂತ ಹೇಳ್ತಿಲ್ಲ, ಬಟ್ ದಿಸ್ ಈಸ್ ದ ಲಾಸ್ಟ್ ವ್ಲಾಗ್. ನಾನು ಒಬ್ಬ ಸ್ಟೂಡೆಂಟ್ ಆಗಿ ಮಾಡ್ತಿರೋದು, ಇನ್ನು ಪಾಸ್ಔಟ್ ಸ್ಟೂಡೆಂಟ್ ಆಗಿ ಬರ್ತೀನಿ. ಆವ ತನಕ ಸ್ಟೇ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಲವ್ ಯು ಆಲ್, ಆ್ಯಂಡ್ ಮೇನ್ಲಿ SFDC, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಮೇಲಿಂದ ನಿಮ್ಮ ಸಪೋರ್ಟ್ ತುಂಬ ಮೇನ್ ಬೇಕಾಗುತ್ತೆ ನನಗೆ. ಬಿಕಾಸ್ ಕಾಲೇಜಲ್ಲಿ ಆಯಿತು ಅಂದರೆ ನಾನು ಕಾಲೇಜ್ ಸ್ಟೂಡೆಂಟ್ಸು ನೋಡ್ತಿದ್ರು, ಹೊಸಬ್ರು ನೋಡ್ತಿದ್ರು. ಬಟ್ ಇನ್ನು ಮುಂದೆ ಕಾಲೇಜಲ್ಲಿ ಬ್ಲಾಗ್ ಮಾಡಲ್ಲ. ಕಾಲೇಜ್ ಬ್ಲಾಗ್ ಆದರೆ ಸ್ಟೂಡೆಂಟ್ಸ್ ನೋಡ್ತಿದ್ರು. ಪರ್ಸ್ನಲ್ ಬ್ಲಾಗು ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. See you in the next vlog. Jai SFDC and pro student of the SFDC. See you in the next vlog. Take care. Bye. 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 ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರಕ್ಕೆ.